ನಮಸ್ಕಾರ. ಫ್ರೀಡಂ 19 ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ರೂಪಲತಾ. ರವಿವಾರದ ಸಂಕ್ಷಿಪ್ತ ಸುದ್ದಿಗಳನ್ನ ಇದೀಗ ನೋಡ್ತಾ ಹೋಗೋಣ. ಖಮೇನಿ ಹತ್ಯೆ 40 ದಿನಗಳ ಶೋಕಾಚರಣೆಗೆ ಆದೇಶ. ಇರಾನ್ ಸೇನಾಧಿಕಾರಿ, ರಕ್ಷಣಾ ಸಚಿವ ಕೂಡ ಹತ. ಖಮೇನಿ ಹತ್ಯೆಗೆ ಇರಾನ್ ಭೀಕರ ಪ್ರತೀಕಾರ. ಇಸ್ರೇಲ್ ಮತ್ತು ಅಮೆರಿಕ ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ಮಳೆ. ಇತಿಹಾಸದಲ್ಲೇ ಅತ್ಯಂತ ದುಷ್ಟ ವ್ಯಕ್ತಿಗಳಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ಇರಾನ್ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆ ದೃಢಪಡಿಸಿದ ಡೊನಾಲ್ಡ್ ಟ್ರಂಪ್. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ. ಟೆಲ್ ಅವೀವ್ನಲ್ಲಿ ಒಬ್ಬನ ಸಾವು, 27 ಮಂದಿಗೆ ಗಾಯ. ದುಬೈನಲ್ಲಿ ತುರ್ತು ಎಚ್ಚರಿಕೆಗಳ ನಡುವೆ ಜಬಲ್ ಅಲಿ ಪೋರ್ಟ್ ಮೇಲೆ ಕ್ಷಿಪಣಿ ದಾಳಿ ವರದಿ. ಇರಾನ್ನ ಮುಂದಿನ ನಾಯಕನಾಗಲಿದ್ದಾರೆಯೇ ಖಮೇನಿ ಪುತ್ರ ಮುಜ್ತಬಾ ಖಮೇನಿ? ಉತ್ತರಾಧಿಕಾರಿ ಪಟ್ಟಕ್ಕೆ ಹಲವರ ಪೈಪೋಟಿ. ಅಮೆರಿಕ ಇರಾನ್ ಸಂಘರ್ಷ, ಹಲವಾರು ವಿಮಾನಗಳನ್ನು ರದ್ದುಗೊಳಿಸಿದ ಏರ್ ಇಂಡಿಯಾ. ಭಾರತದ ಆರ್ಥಿಕತೆ ಸದೃಢ. 2025-26ರ 4ನೇ ತ್ರೈಮಾಸಿಕದಲ್ಲಿ ಅಂದಾಜು ಮೀರಿ ಜಿಡಿಪಿ ದಾಖಲೆಯ ಬೆಳವಣಿಗೆ. ಕರ್ನಾಟಕದಲ್ಲಿ $2.9 ಬಿಲಿಯನ್ ಹೂಡಿಕೆಗೆ ಟಾಟಾ ಸಮೂಹ ಮುಂದು. ಸಿಎಂ ಭೇಟಿ ಮಾಡಿದ ನಿಯೋಗ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಪಂಗನಾಮ ಹಾಕೋದು ಗ್ಯಾರಂಟಿ. ಕುರ್ಚಿಗೆ ಫೆವಿಕಾಲ್ ಹಾಕಿ ಅಂಟಿಸಿಕೊಂಡಿದ್ದಾರೆ ಆರ್ ಅಶೋಕ್. ಕರ್ನಾಟಕದ 60 ವಸತಿ ಶಾಲೆಗಳಲ್ಲಿ ಇನ್ನೋವೇಷನ್ ಪ್ರಯೋಗಾಲಯ ಸ್ಥಾಪನೆ. ಸಚಿವ ಎನ್ಎಸ್ ಬೋಸರಾಜು. 2023ರಿಂದ ಸಾರಿಗೆ ಇಲಾಖೆಯಲ್ಲಿ 10,000 ಖಾಲಿ ಹುದ್ದೆಗಳು ಭರ್ತಿ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಮಹಿಳೆಯರು ಮಂಗಳಮುಖಿಯರಿಗೆ ಉಚಿತ ಆಟೋ ಚಾಲನಾ ತರಬೇತಿ. ಸಚಿವ ರಾಮಲಿಂಗಾರೆಡ್ಡಿ. ಹಲವು ದೇಶಗಳಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ಆದ್ಯತೆ. ಸಿಎಂ ಸಿದ್ದರಾಮಯ್ಯ. ಕೃಷಿ ಪಂಪ್ ಸೆಟ್ಗಳಿಗೆ ಹಗಲಿನ ವೇಳೆ 7 ಗಂಟೆ ವಿದ್ಯುತ್ ನೀಡಲು ಸರ್ಕಾರ ಬದ್ಧ. ಸಚಿವ ಕೆಜೆ ಜಾರ್ಜ್. ರಾಹುಲ್ ಗಾಂಧಿ ಜನಪ್ರಿಯತೆ ಹೆಚ್ಚುತ್ತಿದ್ದು ಬಿಜೆಪಿಗೆ ರಾಜಕೀಯ ಅಸುರಕ್ಷತೆ ಕಾಡುತ್ತಿದೆ. ಕಾಂಗ್ರೆಸ್ ಟೀಕೆ. ಕುಮಾರಸ್ವಾಮಿ ಸಿಎಂ ಆಗುವುದು ನನ್ನ ಕೈಯಲ್ಲಿಲ್ಲ, ಅದು ಮೋದಿ ಶಾ ತೀರ್ಮಾನ. ಎಚ್.ಡಿ. ದೇವೇಗೌಡ. ನನ್ನ ಪರವಾಗಿ ಯಾರೂ ದೆಹಲಿಗೆ ಹೋಗುವುದು ಬೇಡ, ಯಾವ ಶಕ್ತಿ ಪ್ರದರ್ಶನವೂ ಇಲ್ಲ. ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಮತ್ತೊಂದು ಬೃಹತ್ ಜಿಎಸ್ಟಿ ವಂಚನೆ ಜಾಲ ಬಯಲು. ರೇಣುಕಾಸ್ವಾಮಿ ಕೊಲೆ. ನಟ ದರ್ಶನ್ ವಿರುದ್ಧ ನಕಲಿ ದಾಖಲೆ ಸೃಷ್ಟಿ. ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ. ಮಹಾರಾಷ್ಟ್ರದ ಫ್ಯಾಕ್ಟರಿಯಲ್ಲಿ ತೀವ್ರ ಸ್ಫೋಟ. 15 ಜನ ಸಾವು, 18 ಜನರು ಗಂಭೀರ ಗಾಯ. ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ರಾಜಿ ಮಾಡಿಕೊಂಡು ಕಾಂಗ್ರೆಸ್ ಸಿಐಎ ಮತ್ತು ಕೆಜಿಬಿಯಿಂದ ಹಣ ಪಡೆದಿತ್ತು. ಬಿಜೆಪಿ ಆರೋಪ. ಅಜಿತ್ ಪವಾರ್ ಪುತ್ರ ಪಾರ್ಥ್ ಪವಾರ್ಗೆ ರಾಜ್ಯಸಭೆ ಟಿಕೆಟ್ ಘೋಷಣೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ನಡುವೆಯೇ ಗ್ಯಾಸ್ ಸಿಲಿಂಡರ್ ದರ ಇಳಿಕೆ. ಇರಾನ್ ಪ್ರತಿದಾಳಿ. ದುಬೈ ವಿಮಾನ ನಿಲ್ದಾಣಕ್ಕೆ ಹಾನಿ. ಬುರ್ಜ್ ಖಲೀಫಾ ಬಳಿ ಬಿದ್ದ ಕ್ಷಿಪಣಿ. ಇರಾನ್ ಮೇಲೆ ಅಮೆರಿಕ ದಾಳಿಗೆ ಆಪರೇಷನ್ ಎಪಿಕ್ ಫ್ಯೂರಿ ಎಂದು ಹೆಸರು. ಇಸ್ಲಾಮಿಕ್ ಸರ್ಕಾರ ಉಳಿಸುವುದು ನಮ್ಮ ಗುರಿ ಎಂದ ಟ್ರಂಪ್. ಇವಿಷ್ಟು ಈವರೆಗಿನ ಸುದ್ದಿ. ನಾಳೆ ಇನ್ನಷ್ಟು ಸುದ್ದಿಯನ್ನ ನಾನು ನೀಡ್ತಾ ಹೋಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್.